ಸರ್ ಇಲ್ಲಿ ಕೆಶರಲ್ಲಿ ಯಾರು ಬಂದರೆ ಇಲ್ಲಿ ಬಂದು ಮೊನ್ನೆನೇ ವಿಚಾರ ಏನು ಮಾತಾಡಿದ್ರಿ ಅಂದರೆ ಸ್ಟೇಷನ್ ಹತ್ರ ಗಾಡಿಗಳು ಯಾರು ಅಡ್ಡ ಹಾಕೂಡ್ದು ಅಂತ ನಾವು ಮಾತಾಡಿದ್ರಿ. ಏನೋ ಗಾಡಿಗಳು ಯಾರನ್ನ ಅಡ್ಡ ಹಾಕಿದ್ರೆ ಡ್ರೈವರ್ಗಳಿಗೆಲ್ಲರಿಗೂ ಇದು ಬಗೆಹರಿಸ್ಕೊಡ್ಬೇಕು ಅಂತೇಳಿ ಮಾತಾಡಿದ್ರಿ. ಆದ್ದರಿಂದ ಇವತ್ತೇನೋ ನಡೆದೈತೆ. ಅದರಲ್ಲಿ ಬಂದು ಈ ಕೆಶರ್ ಅಡ್ಡ ಹಾಕೋಕೆ ಹೋಗಿ ನಾವು ಅಲ್ಲಿ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಆ ಕೆಶರ್ನ ಅಡ್ಡ ಹಾಕ್ಬಿಟ್ಟು ಅವರು ಕೇಳಿದ್ದಕ್ಕೆ ಅವ್ರು ಏನು ಹೇಳ್ತಾರೋ ಅಂದರೆ ನಾವು ಅಡ್ಡ ಹಾಕೋದೆ ಏನೋ ಏನು ಮಾಡ್ತೀರಾ, ನಾನೇ ಹೇಳಿದ್ದು, ಓನರ್ ಹೇಳಿದೆ, ನಾನೇ ಹೇಳಿದ್ದು ಅಡ್ಡ ಹಾಕಕ್ಕ ಅಂತ ಹೇಳಿ ಇದು ಮಾಡ್ತಾವ್ರೆ. ಉದ್ದೇಶಕ್ಕಂದ್ರೆ ಇಲ್ಲಿ ಏನೋ ನಡೆದೈತೆ ಈ ಕೆಶರಲ್ಲಿ ಬ್ಲೂ ಸ್ಟೋನ್ ಅಂದ್ಬಿಟ್ಟು ಈ ಕೆಶರಲ್ಲಿ ಏನೋ ನಡೆದೈತೆ, ಏನೋ ಮಾತು ಏನೋ ಬೆರೆಸ್ಕೊಂಡವ್ರೆ. ಏನೋ ಆ ಮಾತು ಬೆರೆಸ್ಕೊಂಡಿದ್ದಕ್ಕೆ ಎತ್ಕೊಂಡೋಗಿ ಆ ಕೆಶರಲ್ಲಿ SMS ಕೆಶರಲ್ಲಿ ಅಡ್ಡ ಹಾಕವ್ರೆ. ಏನು ಕಣ ಇಲ್ಲಿ ಈ ಕೆಶರಾಗ ಅಡ್ಡ ಹಾಕ್ಬೇಕಾಗಿತ್ತು, ಆ ಕೆಶರಾಗ ಏನಣ್ಣ ಡ್ರೈವರ್ಗಳೇನಣ್ಣ ಮಾಡೋದಂದ್ರೆ ಅವರು ಇಲ್ಲ ನಾನೇ ಹೇಳಿದ್ದು ಅಡ್ಡ ಹಾಕಕ್ಕ, ಏನು ಕಂಪ್ಲೇಂಟ್ ಕೊಡ್ತೀರಾ ಕೊಡ್ಕೊ ಹೋಗ್ರಿ. ಇದು ವಿಚಾರ ಬಂದ್ಬಿಟ್ಟು ಇವರು ರಾಮಪ್ಪನವರು ಇದ್ಕೊಂಡು ಅಲ್ಲಿ ನಮ್ಮ ಮನೆಗೆ ಏನೋ ತೊಂದರೆ ಆಗೈತೆ, ಅದ್ರನಿಂಕ ಇವರು ಗಾಡಿ ನಿಲ್ಸ್ರಿ ಯಾರಿಗೂ ಲೋಡ್ ಕೊಡ್ಬೇಡ್ರ ಅಂತ ಅವ್ರು ಹೇಳಿದ್ದಾರೆ. ಅದಕ್ಕೆ ಇವ್ರಿಗೆ ಮಾತು ಬೆರೆದೈತೆ. ಆ ಮಾತು ಬೆರೆದಾಗ ಏನಾಗೈತೆ, ಇವ್ರು ಎತ್ಕೊಂಡೋಗಿ ಗಾಡಿ ಎತ್ಕೊಂಡೋಗಿ ಅಲ್ಲಿ ಅಡ್ಡ ಹಾಕವ್ರೆ. ಎಲ್ಲೇ ಹೆಸರೇ ಗೋಪಾಲ್ ಅಂದ್ಬಿಟ್ಟು ಓನರು ಡ್ರೈವರ್ಗೆ ಹೇಳಿದಂತೆ ಡ್ರೈವರ್ ಎತ್ಕೊಂಡೋಗಿ ಅಲ್ಲಿ ಅಡ್ಡ ಹಾಕೋನೆ SMS ಕೆಶರಾಗ. ನಾವು ಆ ಕೆಶರಲ್ಲಿ ಡ್ಯೂಟಿ ಮಾಡೋದು. ಆ ಕೆಶರ್ನಿಕ ಒಂದು ಗಾಡಿನೂ ಹೋಗಿಲ್ಲ. ಇಲ್ಲ ಅಂದ್ರೇನು ಒಂದು 40 ಜನ ಕೆಲಸ ಮಾಡ್ತಾರೆ, 40 ಜನಕ್ಕೆ ಕೆಲಸ ಇಲ್ದಾರ ಆಗಿದೆ. ಗಾಡಿ ಅಡ್ಡ ಹಾಕ್ತಾರೆ ಯಾಕೆ ಅಂದ್ರೆ ಇವ್ದೇನು ಪರ್ಸನಲ್ ಪ್ರಾಬ್ಲಮ್ ಇದ್ರೆ ಇಲ್ಲಿ ಮಾತಾಡ್ಕೊಬೇಕು. ಅವ್ರು ಎತ್ಕೊಂಡೋಗಿ ಅಲ್ಲಿ ಆಕೇಶರ್ ಹತ್ರ ಏನಕ್ಕೆ ಅಡ್ಡ ಹಾಕೋದು. ಆಮೇಲೆ ನಾನು ಇದ್ಕೊಂಡು ಕೇಳಿದೆ ಏನಕ್ಕೆ ಸಮಸ್ಯೆ ಅಂದ್ರೆ ಅಲ್ಲೇ ಆಕೇಶರಾಗ ಮಾತಾಡಿರೋದು ಅಲ್ಲೇ ಬಗೆಹರಿಸ್ಕೊಬೇಕಾಗಿತ್ತು, ಅಲ್ಲೇ ಅಡ್ಡ ಹಾಕಿದ್ರೆ ಅಡ್ಡ ಹಾಕೋದೆ ಅಂತ ಕೇಳ್ತಾರೆ. ಯಾವುದು ಓಡ್ಕೊಡ್ದು ಮೂರೂ ನಿಂತ್ಕೊಳ್ಳಿ, ನಾನು ಸರ್ವೆ ಮಾಡಿಸ್ತೀನಿ, ಅದು ಮಾಡಿಸ್ಕೊಳ್ಳಿ. ಅದಕ್ಕೆ ಅವ್ರು ಮಾಡಿಸ್ಕೊಳೋದಕ್ಕೆ ನಮ್ಗೇನು ತೊಂದರೆ ಇಲ್ಲ. ನಾವು ಡ್ರೈವರ್ಗಳಿಗೆ ಏನು ಬೇಕಾಗಿದೆ ಅದೇ ಆ ಡ್ರೈವರ್ಗಳಿಗೋಸ್ಕರ ಮಾತಾಡ್ತಾ ಇದ್ದೀರ ಅಷ್ಟೇ. ಬಾಡಿಗೆ ಕಟ್ಟಬೇಕು, EMIಗಳು ಕಟ್ಟಬೇಕು, ಇವೆಲ್ಲ ಕಟ್ಟಬೇಕು ಸರ್. ಅದನ್ನೇ ನಂಬ್ಕೊಂಡಿದ್ದೀರಿ ನಾವು ಡ್ರೈವರ್ಗಳು. ನಾವೇನು ಮಾಡೋಣ? ಸ್ಟೇಷನ್ ಹತ್ರ ಹೋಗ್ತಾರೆ, ಮಾತಾಡ್ತಾರೆ, ಆಮೇಲೆ ಅಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡ್ ಬರ್ತಾರೆ. ತಿರ್ಗಾ ಇದೆ ಇವಾಗ ಒಂದು 20 ಸಲ 30 ಸಲ ಆಗೈತೆ ಸರ್. ಇದೆ ಸಮಸ್ಯೆ ಬಂದು ಇವರು ಒಂಥರ ಕೆಮಿಕಲ್ ತರ ಇದು ಮಾಡ್ತಾವ್ರೆ. ಕೆಮಿಕಲ್ ತರ ಏನೋ ಒಂಥರ ಕೆಮಿಕಲ್ ಮಾಡಿ ಒಂಥರ ಇದು ಸಿಮೆಂಟ್ ತರ, ಅದು ಬ್ಲಾಸ್ಟಿಂಗ್ ಅಲ್ಲ, ಇಲ್ಲಿ ಪ್ಯಾಕಿಂಗು ಸಿಮೆಂಟ್ ಮೂಟೆ ತರ ಮಾಡ್ತಾವ್ರೆ. ಅದನ್ನ ಬಂದು ಅದು ಫಸ್ಟ್ ಸ್ಟಾಪ್ ಮಾಡಿ ನೀವು ಮಿಷಿನ್ ಓಡಿಸ್ಕೊಟ್ರೆ ಅದಕ್ಕೇನು ಅಭ್ಯಂತರ ಇಲ್ಲ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ನಾನು ಅದನ್ನೇ ಬಂದು ಮಕ್ಕಳಿಗೆ ತೊಂದರೆ ಆಗಿಬಿಟ್ಟು ಮನೆಯೆಲ್ಲ ಬಂದು ಸಬ್ಇನ್ಸ್ಪೆಕ್ಟರ್ ಬಂದು ಪೂರ್ತಿ ಪೊಲೀಸ್ ಎಲ್ಲ ಬಂದು ಮನೆ ಚೆಕ್ ಮಾಡವ್ರೆ. ಮನೆಗೆ ಏನು ತೊಂದರೆ ಆಗಿರುತ್ತೆ ಅದು ಒಂದು ನಿಲ್ಲಿಸ್ಬೇಕಂತ ಎಲ್ಲ ಓನರ್ಗೂ ಹೇಳಿದ್ವಿ. ಅದನ್ನಕ್ಕೆ ಫುಲ್ಲಿಂಗ್ ಬರ್ತದೆ, ಅದು ಒಂದೇ ಪ್ರಾಬ್ಲಮ್. ಒಂಥರ ಅದನ್ನು ಬರೀ ನೀವು ಮುಟ್ಟಿಬಿಡ್ರಿ ಬರೀ ಕೈ 1 ಅವರ್ ನೀವು ತಡ್ಕೊಳಕ್ಕಾಗಲ್ಲ. ಆಮೇಲೆ ಇದಕ್ಕೆ ಬಂದು ಗೋಪಾಲ್ ಕುಮ್ಮಕ್ ಗೋಪಾಲ್ ನೀವು ನಡೆಸಿರೋದು ಏನಾಗ್ತದೆ ನೋಡೋಣ ಅಂದೆ. ಸರ್ ಅದು ಮಾತ್ರ ಸ್ಟಾಪ್ ಮಾಡಿದ್ರೆ ಮಾತ್ರ ನಿಮ್ಗೆ ಮರ್ಯಾದೆ. ಆ ಸ್ಟಾಪ್ ನೀವು ಮಾಡೇಬೇಕು. ನಾವು ಮಾತ್ರ ಗಾಡಿಗಳು ಬಿಡಲ್ಲ. ಅದು ಒಂದು ಸ್ಟಾಪ್ ಮಾಡಿದ್ರೆ ಕಿರ್ಸ ನೀನು ಓಡಿಸ್ಕೋ ಅಂತ ನಾನು ಅಡ್ಡ ಮಾಡಿದಕ್ಕೆ ಈ ಮಲ್ಕಿನಲ್ಲಿ 20 ಜನ ಕರೆಸವನೆ. ಯಾರು ಗೋಪಾಲ್, ನಾವಿಬ್ಬರೇ ಇದ್ದೀವಿ, ನನ್ನ ಮಗ ನಾನಿಬ್ಬರೇ. 20 ಜನ ಕರ್ಸವನೆ. ನಿನ್ನ ಕೈಲಿ ಏನಾಯ್ತು ನೋಡು ಅಂತ ಒಬ್ಬರು, ನಿನ್ನ ಕೈಲಿ ಏನಾಗ್ತದ ಒಬ್ಬರು. ಇವಾಗ ಅವನು ಬಂದು ಇಲ್ಲಿ ಅಡ್ಡ ಹಾಕೋದು, ಅಲ್ಲೇ ಅಡ್ಡ ಹಾಕೋದು ಎಲ್ಲ ಮಾಡಿದ ಆತನೇ. ಅಂಬೇಡ್ಕರ್ ಪಾಠಕ್ಕೆ ಬೆಂಕಿ ಇಕ್ಕಿದ್ದು ಅವನೇ. ಎಲ್ಲ ಮಾಡಿದ್ನ ಅವನು. ಎಲ್ಲ ಮಾಡಿಬಿಟ್ಟೆ ಇದು ಅಂಬೇಡ್ಕರ್ ಟವಲ್ ಏನಕ್ಕೆ ಹಾಕಿದೆ ಅಂತ ಕೇಳಿದೆ ನಾನು ಸಂಘಟನೆ ರಾಮಣ್ಣ ಜಮಾನ ನಿಂಕ ಮಕ್ಕಳಿಗೆ ಆಪ್ರೇಷನ್ ಆಗಿದೆ ಹುಚ್ಚೆ ಬಂದಾಗಿ ಈ ಧೂಳಿಂದ. ಅದು ದಾಖಲೆ ಕೊಡ್ತೀನಿ, ಎಲ್ಲ ದಾಖಲೆ ಐತೆ. 3 ವಾರಕ್ಕೆ ಆಗಿರೋದು ನನ್ನ ಮನೇಲಿ. ಎಲ್ಲ ದಾಖಲೆ ಕೊಡ್ತೀನಿ. ನಿಮ್ಗೇನು ಇಲ್ಲಿ ಸುಮ್ಮನೆ ಹೇಳೋದಲ್ಲ, ನಿಮ್ಗೆ ದಾಖಲೆ ನಿಮ್ಮ ಕೈ ಕೊಡ್ತೀನಿ. ಇವಾಗೆ ಕೊಡ್ತೀನಿ, ನಿಮ್ಮ ಹತ್ರ ಮನೆ ತಗೋದು ಇವಾಗ ಕೊಡ್ತೀನಿ. ಇವನು ಗೋಪಾಲ್ಗೆ ಏನು ಹೇಳಿದೆ, ಬೇರೆ ಊರಿನ ಆಳುಗಳು ತರಿಸಿ ಯಾಕೆ ಓಡಿಸ್ತು ನಮ್ಮ ಮನೆ ಇವತ್ತು, ಯಾಕೆ ಓಡಿಸ್ತು? ಆದ್ದರಿಂದ ನಮ್ಗೆ ಮಲಕನಹಳ್ಳಿ ಅವನ ಮೇಲೆ ನಮಗೆ ಬಂದು ಎಪ್ಪೇರ್ ಆಗೇ ಬೇಕು, ಇಲ್ಲ ನಾನು ಧರಣಿ ಕುಂತ್ಕೊಂತೀನಿ. ಈಗ ಗೋಪಾಲ್ ಅವ್ರ ಗಾಡಿಗೆ ಅಡ್ಡಾಗ್ತದ ಏನು ಉದ್ದೇಶಕ್ಕೆ? ಅವ್ರಿಗೆ ತಿಂಗಳ ಮಾಮೂಲಿ ಕೊಡ್ತಾ ಇದ್ರಂತೆ. ಇವ್ರು 2 ತಿಂಗಳು ನಿಲ್ಲಿಸ್ಬಿಟ್ಟವ್ರೆ, ಕೊಡಿಲ್ಲ. ಅವಾಗ ಅಲ್ಲಿ ಕೊಡ್ತಿದ್ದಕ್ಕೆ ಆಕರೆ ಸರ್ ನಿಲ್ಸವನೆ ಅವನೇ, ಇವಾಗ ನಿಲ್ಸವನೆ. ಆಮೇಲೆ ಇವ್ರ ಮಕ್ಕಳೆಲ್ಲ ಬಂದು ಮಾಸಿತವೆಲ್ಲೋ ಇದು ಗಾಡಿ ಟಚ್ ಆಗಿ ಬಿದ್ದೋಗಿಟ್ಟು ಅವಾಗ ದುಡ್ಡು ತಗೊಂಡವನೆ. ಅದು ಬೇಕಾದ್ರೆ ಫೋನ್ ಮಾಡ್ತೀನಿ ಕೇಳ್ಕೊಂಡೆ. ಕೆಮಿಕಲ್ದು ನಮ್ಗೆ ತೊಂದರೆ ಆಗಿದೆ. ಅದನ್ನು ಅದು ಒಂದು ನಿಲ್ಸ್ರೆ ಕಿರಿಸರ್ಕೆ ಅಡ್ಡ ಇಲ್ಲ. ವರ್ಷಗಳ್ರಿ ಕೆಮಿಕಲ್ ನಿಲ್ಸಿರಿ ಅಂದ್ಬಿಟ್ಟು ಎಲ್ಲ ಓನರ್ಗೂ ಹೇಳಿರೋದೆ ನಾನು. ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಸಾರು ಅಲ್ಲಿ ಬಂದಿದ್ರು 10 ಸಲ ಮನೆ ಹತ್ರ. ಇವಾಗ ಏನು ಬೇಡ, ನೀವು ಒಂದ್ಸಲ ಬಂದು ಚೆಕ್ ಮಾಡಿ. ಆತನು ಗೋಪಾಲ್ ಡ್ರೈವರೇ ನಮ್ಮನ್ನು ಹೊಡೆಗೆ ಬಂದಿದ್ದೆ ಇವತ್ತು. ಸರ್ ಏನೋ ಅವ್ರು ಪಾಡು ಅಂದ್ಕೊಂಡಿದ್ದೆ, ನಾನು ಮನೆ ವಿಚಾರ ನನ್ನ ಮಕ್ಳ ವಿಚಾರ ಅಂತ ಇದ್ದಿದ್ದೆ ಅಷ್ಟೇ. ನಾನು ಅಷ್ಟು ಬಿಟ್ಟ ಮೇಲೆ ಈ ಥರ ಮಾಡ್ತಾನೆ ಅನ್ನೋ ನನಗೆ ಗೊತ್ತಿಲ್ಲ. ಓಡಿಸಿರಿ ಸರ್ ಅದೇನಾಗ್ತದ ಅಂತಾನೆ ಬಂದು. ಅದೇನು ನನಗೆಲ್ಲ ಗೊತ್ತು, DC ಗೊತ್ತು, AC ಗೊತ್ತು, ಅದು ಗೊತ್ತು, ನಾನೆಲ್ಲ ಪೂರ್ತಿ ಎಲ್ಲರೂ ಗೊತ್ತು, ಪ್ರತಿಯೊಂದು ಗೊತ್ತು ನನಗೆ. ನಾನು ಅಲ್ಲಾಡಿಸ್ಬಿಡ್ತೀನಿ, ಬಾತು ಕೊಡೋ ಚೋಡು ಅಂತಾನೆ. ನಾವು ಬಡವರಲ್ಲ, ಎಲ್ಲಿ ನಮಗೇನು ಗೊತ್ತಿಲ್ಲ.
ಇಲ್ಲಿ ಸೈನ್ ಹಾಕಕ್ಕೆ ಬರಲ್ಲ ನಮ್ಗೆ. ಅದಕ್ಕೆಲ್ಲ ಗೊತ್ತಿರೋದು, ನಾವೇನು ಮಾಡೋಣ ಸರ್? ಇವಾಗ ಮಕ್ಕಳು 20 ಜನ ಅವ್ರ ಮನೇಲಿ. ಸರಿ ಇಲ್ಲ, ಅನ್ಯಾಯ ಆಗ್ತದೆ ಮನೆಗೆ. ಮಕ್ಕಳನ್ನ ಸಾಯಿಸ್ಬೇಕನ್ನ ಗೋಪಾಲ್ ನಿಂಕ ಸತ್ತಾಗಲಿ ಬಿಡಿ ಸರ್, ಎಲ್ಲನಾಗಲಿ. ಯಾವನು